ನೀವೆಲ್ಲ ಪಂಚಕೋತಿ ಬಗ್ಗೆ ಕೇಳಿರ್ತೀರಾ. ನಾನು ಇವತ್ತು ನೋಡಕ್ಕೆ ಅಂತ ಬಂದಿದ್ದೀನಿ. ನೋಡ್ಬೋದು ಸಿಕ್ಕಾಬಟ್ಟೆ ಜನ ಬಂದಿದ್ದಾರೆ ಪಂಚ್ನ ನೋಡಕ್ಕೆ ಅಂತ ಹೇಳಿ. ಹತ್ರದಿಂದ ಪಂಚ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಎಲ್ಲ ಕೋತಿಗಳು ಊಟಕ್ಕೆ ಅಂತ ಕಾಯ್ತಾ ಇದ್ರೆ ಪಂಚ್ಕೂನ್ ಮಾತ್ರ ಒಂದು ಮೂಲೆನಲ್ಲಿ ಕೂತ್ಕೊಂಡು ಕೇರ್ ಟೇಕರ್ಗೆ ಅಂತ ನೋಡ್ತಾ ಇದೆ. ಅವ್ರು ಬಂದ ತಕ್ಷಣ ಚಂಗನೆ ನೆಗೆದ್ಬಿಟ್ಟು ತಪ್ಕೊಳ್ಳುತ್ತೆ. ಇವ್ರು ಇಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರಿಂದಾನೇ ಪಂಚ್ಕೂನ್ಗೆ ತನ್ನ ಕೇರ್ ಟೇಕರ್ ಕಂಡ್ರೆ ತುಂಬಾ ಪ್ರೀತಿ. ಯಾವಾಗ್ಲೂ ಇವ್ರ ಜೊತೆನೇ ಇರುತ್ತೆ, ವಾಪಸ್ ಹೋಗೋದಕ್ಕೆ ಬಿಡಲ್ಲ. ಕೋತಿಗಳಿಗೆಲ್ಲ ಊಟ ಹಾಕಾದ್ಮೇಲೆ ಅವ್ರು ವಾಪಸ್ ಹೋಗುವಾಗ ಅವ್ರ ಮೇಲಿಂದ ಬೀಳಿಯೋದೇ ಇಲ್ಲ. ಹಂಗಾಗಿನೇ ಅವರೊಂದು ಗೊಂಬೆನ ಕೊಡ್ತಾರೆ, ಅದ್ರ ಜೊತೆ ಆಟ ಆಡ್ಕೊಂಡಿರ್ಲಿ ಅಂತ ಹೇಳಿ. ಪಂಚ್ಕೂನ್ ತನ್ನ ತಾಯಿ ಪ್ರೀತಿ ಕಳ್ಕೊಂಡಿದ್ರಿಂದ ಈ ಗೊಂಬೆನೇ ಎಲ್ಲ ಅಂತ ತಿಳ್ಕೊಂಡ್ಬಿಡುತ್ತೆ. ಯಾವಾಗ್ಲೂ ಈ ಗೊಂಬೆ ಜೊತೆನೇ ಇರುತ್ತೆ. ಪಂಚ್ಕೂನ್ ನೋಡಿ ನಂಗೆ ಸಖತ್ ಖುಷಿ ಆಯ್ತು. ಹೇಗ್ ಅನ್ಸ್ತು ನಂಗೆ ಅಂದ್ರೆ, ಒಂದ್ ರಾಶಿ ಕೋತಿಗಳ ಮಧ್ಯೆ ನಾವು ಪಂಚ್ಕೂನ್ ಹಾಕಿದ್ರೆ ಇದೇ ಪಂಚ್ಕೂನ್ ಅಂತ ಕಂಡುಹಿಡಿಬಹುದು. ಅಷ್ಟು ಮುಗ್ಧತೆ ಇದೆ ಪಂಚ್ಕೂನ್ ಮುಖದಲ್ಲಿ. ಹಂಗಾಗಿನೇ ಎಲ್ರಿಗೂ ತುಂಬ ಇಷ್ಟ ಆಗಿರೋದು. ಈ ಪಂಚ್ಕೂನ್ನ ನೋಡೋಕ್ಕೆ ಅಂತಲೇ ಬೇರೆ ಬೇರೆ ದೇಶದಿಂದ ಎಲ್ಲ ಜನ ಬಂದಿದ್ದಾರೆ ಇವತ್ತು. ಪಂಚ್ಕೂನ್ ತನ್ನ ಪಾಡಿಗೆ ತಾನು ಆಟ ಆಡ್ಕೊಂಡಿದೆ. ಎಲ್ಲ ಕೋತಿಗಳು ಒಂದಾದರೆ ಪಂಚ್ಕೂನೇ ಒಂದು, ಆ ಥರ ಅನಿಸುತ್ತೆ ನಮಗೆ. ತನ್ನ ಪಾಡಿಗೆ ತನ್ನ ಗೊಂಬೆ ಜೊತೆ ಆಟ ಆಡ್ಕೊಂಡಿದೆ, ಒಂದೊಂದೇ ಕೂತಿರುತ್ತೆ. ಹಾಗೆ ಇವತ್ತು ನೋಡಿದೆ ನಾನು, ಪಂಚ್ಕೂನ್ ಇಬ್ಬರು ಫ್ರೆಂಡ್ಸ್ನ ಮಾಡ್ಕೊಂಡಿದೆ. ಇಲ್ಲಿ ನೋಡಿ ಪಂಚ್ ಹೇಗೆ ಕೂತಿದೆ. ಪಂಚ್ಗೆ ಫ್ರೆಂಡ್ ಕೂಡ ಸಿಕ್ಕಿದೆ. ಎಷ್ಟು ಮುದ್ದಾಗಿದೆ ಪಂಚ್ ನೋಡಿ. ಪಂಚ್ಕೂನ್ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದಕ್ಕೆ ಕಾರಣ ಇವರು ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಸಾಕಾಗೋಷ್ಟು ಪಂಚ್ಕೂನ್ನ ನೋಡಿದೆ ಇವತ್ತು. ಮತ್ತು ಅಷ್ಟೇ ಅಲ್ಲ, ಕೇರ್ ಟೇಕರ್ನು ಮಾತಾಡಿಸ್ದೆ ನಾನು. ಸಖತ್ ಖುಷಿ ಆಯಿತು ನನಗೆ. ಅವ್ರು ಇರೋದ್ರಿಂದನೇ, ಅವ್ರು ಅಷ್ಟೊಂದು ಆರೈಕೆ ಮಾಡಿರೋದ್ರಿಂದನೇ ನಮಗೆ ಪಂಚ್ಕೂನ್ನ ನೋಡೋ ಅಂಥ ಅವಕಾಶ ಸಿಕ್ಕಿರೋದು. ಏನು ಗೊತ್ತಾ, ಸಾಕಷ್ಟು ಬೇರೆ ಬೇರೆ ಕೋತಿಗಳೆಲ್ಲ ಅಟ್ಯಾಕ್ ಮಾಡ್ತಾನೆ ಇರುತ್ತೆ ಪಂಚ್ಕೂನ್ಗೆ. ಇತ್ತೀಚೆಗೆ ಪಂಚು ಒಂದಿಷ್ಟು ನನ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ, ಹಂಗಾಗಿ ಅವೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ತುಂಬ ಖುಷಿ ಆಯ್ತು ನನಗೆ. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.